ಅವನ ಸೈಜ್ ಅಷ್ಟಿದೆ, ಅದಕ್ಕೆ ಅವನೊಬ್ಬನೇ ಆಗಲ್ಲ. ಓಕೆ, ಶುರು ಮಾಡೋಣ. ಇವತ್ತಿನ ಈ ವಾರದ ಪೂರಕ ಮಾಧ್ಯಮಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇವತ್ತು ನಮ್ಮ ಬೇರೆ ಬೇರೆ ವಿಭಾಗಗಳಲ್ಲಿ ಪೊಲೀಸ್ ಠಾಣಾ ಮಟ್ಟದಲ್ಲಿ ಆಗಿರ್ತಕ್ಕಂಥ ಕೆಲವು ಉತ್ತಮ ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇವೆ. ಮೊದಲನೇದಾಗಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಕಳ್ಳಕಳು ಮಾಡ್ತಾ ಇರತಕ್ಕಂಥ 3 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸುಮಾರು 674 ಗ್ರಾಂ ಚಿನ್ನಾಭರಣ, 240 ಗ್ರಾಂ ಬೆಳ್ಳಿ ವಸ್ತುಗಳು ಹಾಗೂ ಸುಮಾರು 50 ಲಕ್ಷ ಮೌಲ್ಯದ ಬೆಳ್ಳಿ ವಸ್ತುಗಳು ಹಾಗೂ ಅನೇಕ ದೇಶಗಳ ವಿದೇಶಿ ಕರೆನ್ಸಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮೂಲತಃ ಇದು 16/8 ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತದೆ. ಅವರು ಬೆಳಗ್ಗೆ ಕೆಲಸಕ್ಕೆ ಅಂತ ಹೋಗಿ ನಂತರ ರಾತ್ರಿ ಮನೆಗೆ ಬಂದಾಗ ಯಾರೋ ಅಪರಿಚಿತರು ಮನೆಯ ಮುಖ್ಯ ಬಾಗಿಲನ್ನು ಆಯುಧದಿಂದ ಹೊಡೆದು ಮನೆಯೊಳಗಡೆ ಪ್ರವೇಶಿಸಿ ಕೊಠಡಿಯ ಬೀರಿನಿದ್ದ ಚಿನ್ನಾಭರಣಗಳನ್ನು ಮತ್ತು ವಿದೇಶಿ ಕರೆನ್ಸಿಯನ್ನು ಕಳವು ಮಾಡಿ ಹೋಗಿರ್ತಾರೆ ಎಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ಅದರ ಮೇರೆಗೆ ಪೊಲೀಸರು ತನಿಖೆಯನ್ನು ತೆಗೆದುಕೊಂಡು ಬೇರೆ ಬೇರೆ ಆಯಾಮಗಳಿಂದ ಮತ್ತು ಬಹುಮುಖ್ಯವಾಗಿ ನಮ್ಮ ಅಲ್ಲಿ ದೊರಕಿರ್ತಕ್ಕಂಥ ಒಂದು ಚಾನ್ಸ್ ಫಿಂಗರ್ಪ್ರಿಂಟ್ನ ಆಧಾರದ ಮೇಲೆ ಕೃತ್ಯ ಮಾಡಿರ್ತಕ್ಕಂತಹ ಆರೋಪಿ ಒಬ್ಬ MOB ವ್ಯಕ್ತಿ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಆತನನ್ನು ಆಡ್ಗೋಡಿಯಲ್ಲಿ 19ನೇ ತಾರೀಕು ಆಗಸ್ಟ್ ಆತನನ್ನು ಬಂಧಿಸಿರುತ್ತಾರೆ. ಆತನ ಕೂಲಂಕುಷ ವಿಚಾರಣೆ ಮೇರೆಗೆ ಈ ಎಲ್ಲ ಚಿನ್ನಾಭರಣಗಳನ್ನು ಮತ್ತು ವಿದೇಶಿ ಕರೆನ್ಸಿಗಳನ್ನು ಪೊಲೀಸರು ಆತನ ಚಿಕ್ಕಪ್ಪ ಮತ್ತು ಆತನ ಸ್ನೇಹಿತ ಅವರಿಂದ ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಆ ಚಿಕ್ಕಪ್ಪ ಮತ್ತು ಸ್ನೇಹಿತ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಲಾಗಿದೆ. ಪ್ರಮುಖ ಆರೋಪಿ ಏನಿದ್ದಾನೆ ಆತ 32 ವರ್ಷದವನು ಹಾಗೂ ಈತನ ಮೇಲೆ ಸಾಕಷ್ಟು ಪ್ರಕರಣಗಳು ಈ ಹಿಂದೆ ದಾಖಲಾಗಿದ್ದಾವೆ. ಸುಮಾರು 9 ಪ್ರಕರಣಗಳು ಈ ಹಿಂದೆ ಈತನ ಮೇಲೆ ದಾಖಲಾಗಿದ್ದಾವೆ. ಈತ ಆಡ್ಗೋಡಿಯ ಒಂದು ಪ್ರಕರಣದಲ್ಲಿ ವಾರಂಟ್ನಲ್ಲಿ ಜೈಲಿನಲ್ಲಿ ಇದ್ದು 7 ತಿಂಗಳಿದ್ದು ಅದೇ ತಾನೇ ಬಿಡುಗಡೆಯಾಗಿ 13 ದಿವಸ ಮಾತ್ರ ಆಗಿತ್ತು. ಆ 13 ದಿವಸಗಳ ಅವಧಿಯಲ್ಲಿ ಈತ ಈ ಕೈಚಳಕವನ್ನು ತೋರಿಸಿ ಈ ರೀತಿ ಮನೆಗಳ್ಳತನನ್ನು ಬಾಗಿಲನ್ನು ಒಡೆದು ಒಂದು ಕೃತ್ಯವನ್ನು ಮಾಡಿದ್ದಾನೆ. ಅದಕ್ಕೋಸ್ಕರವೇ ನಾವು ಸಾರ್ವಜನಿಕರಲ್ಲಿ ಅನೇಕ ಸಲ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಮನೆಗಳ ಸುರಕ್ಷತೆಯ ಬಗ್ಗೆ ಗಮನವನ್ನು ಈಗ ಮೊಬೈಲ್ನಲ್ಲಿ ಕೂಡ ಅವಕಾಶ ಇದೆ. ಅಂತಹ ಒಂದು ತಂತ್ರಜ್ಞಾನ ಉಪಯೋಗಿಸಿಕೊಂಡ್ರೆ ಈ ರೀತಿಯ ಕಳ್ಳತನಗಳು ಆಗದಂತೆ ತಡೆಯಬಹುದಾಗ್ತದೆ. ಇದು ಒಂದು ಉತ್ತಮ ಕಾರ್ಯ ಆಗಿದ್ದು ಇದರಲ್ಲಿ ಪ್ರಮುಖವಾಗಿ ಫಿಂಗರ್ಪ್ರಿಂಟ್ ಪಾತ್ರ ಮಾತ್ರ ಆಗಿದೆ. ಅವರಿಗೆ ಮತ್ತು ಸ್ಥಳೀಯ ಪೊಲೀಸರಿಗೆ ಸೂಕ್ತ ಬಹುಮಾನವನ್ನು ನೀಡಲಾಗುವುದು. ಎರಡನೇದಾಗಿ ಜಯನಗರ ಪೊಲೀಸ್ ಠಾಣೆಯವರು ಒಂದು ವಿಚಿತ್ರ ಕಳವು ಪ್ರಕರಣವನ್ನು ಭೇದಿಸಿದ್ದಾರೆ. ಇದರಲ್ಲಿ ಮೂಲತಃ ಜುಲೈ ತಿಂಗಳಲ್ಲಿ ಫಿರ್ಯಾದಿದಾರರು ಮನೆಯ ಬೀರಿನಲ್ಲಿ ಇಟ್ಟಿರ್ತಕ್ಕಂಥ ಚಿನ್ನಾಭರಣಗಳನ್ನು ಒಂದು 6 ತಿಂಗಳು ನೋಡಿರಲಿಲ್ಲ. ನಂತರ ನೋಡಿದಾಗ ಇದರಲ್ಲಿ ಇರ್ತಕ್ಕಂಥ ಚಿನ್ನಾಭರಣಗಳು ಇರಲಿಲ್ಲ. ಅದಾದ ನಂತರ ಅವರ ಮಗಳನ್ನೇ ವಿಚಾರಿಸಿದಾಗ ಆಕೆ ತೆಗೆದುಕೊಂಡು ಆಕೆಯ ಸ್ನೇಹಿತರಿಗೆ ಕೊಟ್ಟಿರುವುದಾಗಿ ತಿಳಿಸಿರ್ತಾರೆ. ಅದರ ಮೇಲೆ ದೂರು ದಾಖಲಾಗಿದ್ದು ತನಿಖೆಯನ್ನು ಮಾಡಿದಾಗ ಈ ವಿದ್ಯಾರ್ಥಿನಿ ಅಂದರೆ ಮಗಳೇನಿದ್ದಾರೆ ಅವರಿಗೆ ಒಬ್ಬ ಹುಡುಗನ ಜೊತೆ ಪರಿಚಯ ಇದ್ದು ಆತನ ಪರಿಚಯ ಕ್ಲಾಸ್ಮೇಟ್ಗಳು ಅಥವಾ ಕಾಲೇಜ್ ಮೇಟ್ಗಳು ಜೈನ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಆ ಥರ ಅವರಿಬ್ಬರ ಒಂದು ಫೋಟೋಗಳನ್ನು ಇನ್ನೊಬ್ಬ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡಿ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟು ಅವರ ಫೋಟೋವನ್ನು ತೆಗೆದುಕೊಂಡು ಅದನ್ನು ಇವರು ಈ ಹುಡುಗಿಗೆ ಹೆದರಿಸಿ ಈ ರೀತಿ ಕೃತ್ಯವನ್ನು ಮಾಡಿಸಿದ್ದಾಗಿ ಕಂಡುಬಂದಿದೆ. ಹೀಗಾಗಿ ಆ ವ್ಯಕ್ತಿಯನ್ನು ಯಾರು ಈ ರೀತಿ ಥ್ರೆಟನ್ ಮಾಡಿ ಅವಳಿಂದ ಈ ಚಿನ್ನಾಭರಣಗಳನ್ನು ತರಿಸಿಕೊಂಡಿದ್ದ ಆತನನ್ನು ಈಗ ಪತ್ತೆ ಹಚ್ಚಿ ಆತನನ್ನು ದಸ್ತಗಿರಿ ಮಾಡಲಾಗಿದೆ. ಈತ ಮೂಲತಃ ಬೆಂಗಳೂರಿನವನೇ ಆಗಿದ್ದು ಆಟಿನಗರ ವಾಸಿಯಾಗಿರ್ತಾನೆ. ಆತನ ಬಂಧಿಸಿ ಆತನಿಂದ ಸುಮಾರು 15 ಲಕ್ಷ ಮೌಲ್ಯದ 264 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಳ್ಳಲಾಗಿದೆ.
ಇನ್ನು ಅದೇ ರೀತಿ ಜಯನಗರದವರು ಇನ್ನೊಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಇದು ಮೂಲತಃ ಕಳೆದ ಶುಕ್ರವಾರ ನಾವೇನು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ವಿ, ಅದರಲ್ಲಿ ಗಿರಿನಗರದವರು ಒಂದು ಒಳ್ಳೆಯ ಒಂದು ಪತ್ತೆಯನ್ನು ಮಾಡಿ ಒಬ್ಬ ಕುಖ್ಯಾತ MOB ಆಸಾಮಿಯನ್ನ ಬಂಧಿಸಿ ಆತನಿಂದ ಸಾಕಷ್ಟು ಚಿನ್ನಾಭರಣಗಳನ್ನು ರಿಕವರಿ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಜಯನಗರ ಪೊಲೀಸ್ನವರು ಕೂಡ ಅದೇ ವ್ಯಕ್ತಿಯಿಂದ ಈಗ ಅಲ್ಲಿ ಅವರ ಒಂದು ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ಕಳ್ಳತನದ ಪ್ರಕರಣವನ್ನು ಅವರು ಪತ್ತೆ ಹಚ್ಚಿ ಆತನಿಂದ ಇಷ್ಟೊಂದು ಒಡವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮೂಲತಃ ಇದು 14/7/24ರಂದು ಜಯನಗರದ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟು. ಫಿರ್ಯಾದಿದಾರರು ಊರಲ್ಲಿರಲಿಲ್ಲ, ಮಗನಿಗೆ ಮನೆಯನ್ನು ನೋಡ್ಕೊಳ್ಳೋಕ್ಕೆ ತಿಳಿಸಿರ್ತಾರೆ. ಆತ ಮಗ ಮನೆಗೆ ಬೀಗ ಹಾಕೊಂಡು ಇನ್ನೊಬ್ಬ ಸಂಬಂಧಿಕರ ಮನೆಯಲ್ಲಿ ಮಲಗಿದಾಗ 14ನೇ ತಾರೀಕಿನಂದು ರಾತ್ರಿ ಈ ಒಂದು ಘಟನೆ ಆಗಿರೋದು. ಇದರಲ್ಲಿ ಕೂಡ ಬಾಗಿಲನ್ನು ಯಾರೋ ಒಡೆದು ಒಳ ಪ್ರವೇಶಿಸಿ ಈ ರೀತಿ ಸುಮಾರು 1 ಕೆಜಿಯಷ್ಟು ಚಿನ್ನಾಭರಣಗಳನ್ನು ರಿಕವರಿ ಮಾಡಿರ್ತಾರೆ. ಅದರಲ್ಲಿ ಈಗಾಗಲೇ ಗಿರಿನಗರದವರು ಕೆಲವು ಅಂಶಗಳನ್ನು ಅಂದರೆ ಕೆಲವು ಚಿನ್ನಾಭರಣಗಳನ್ನು ರಿಕವರಿ ಮಾಡಿದ್ದು, ಈಗ ಇವರು ಮುಂದುವರಿದ ಭಾಗವಾಗಿ ಆತನಿಂದ 168 ಗ್ರಾಮದ ತೂಕದ 9 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆ ರಿಸೀವರ್ ಅನ್ನು ಕೂಡ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಇದೇ ಗಿರಿನಗರ ಪತ್ತೆ ಕಾರ್ಯದ ಮುಂದುವರೆದ ಭಾಗವಾಗಿ ಮತ್ತೆ ಬಸವನಗುಡಿ ಪೊಲೀಸ್ ಠಾಣೆಯವರು ಕೂಡ ಅವರ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ಕನ್ನಾಕಳು ಮಾಡಿರ್ತಕ್ಕಂಥ ಪ್ರಕರಣವನ್ನು ಭೇದಿಸಿ ಅದೇ ವ್ಯಕ್ತಿಯಿಂದ ಸುಮಾರು 67 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಮೌಲ್ಯ ಸುಮಾರು 4 ಲಕ್ಷ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಇದು ಜುಲೈ ತಿಂಗಳಲ್ಲಿ ಆಗಿರ್ತಕ್ಕಂತಹ ಪ್ರಕರಣ. ಇದರಲ್ಲಿ ಕೂಡ ಅದೇ ವ್ಯಕ್ತಿ ಗಿರಿನಗರದಲ್ಲಿರ್ತಕ್ಕಂಥ ವ್ಯಕ್ತಿಯೇ ಇದರಲ್ಲಿ ಕೂಡ ಇರ್ತಕ್ಕಂಥದ್ದು ಕಂಡುಬಂದಿದೆ. ಇನ್ನೊಂದು ಕುತೂಹಲಕಾರಿ ಕಳ್ಳತನದ ಪ್ರಕರಣ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಾಗಿದ್ದು ಅದನ್ನು ಕೂಡ ನಮ್ಮ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಮೂಲತಃ 2ನೇ ತಾರೀಕು ಆಗಸ್ಟ್ ಫಿರ್ಯಾದಿದಾರರು ತಮ್ಮ ವಾಸುವಿನ ಮನೆಗೆ ಹೊಂದಿಕೊಂಡಂತೆ ಒಂದು ಚಿಲ್ಲರೆ ಅಂಗಡಿಯನ್ನು ಇಟ್ಟುಕೊಂಡು ಇರ್ತಾರೆ. ಆ ಸಂದರ್ಭದಲ್ಲಿ ರಾತ್ರಿ 8 ಗಂಟೆಯ ಸಮಯದಲ್ಲಿ ಮನೆಯಲ್ಲಿ ಅವರು ಅಂಗಡಿಯಲ್ಲಿದ್ದಾಗ ಒಂದು ಆಟೋ ರಿಕ್ಷಾದಲ್ಲಿ ಒಂದು 3-4 ಜನ ಬರ್ತಾರೆ. ಅವರು ಗಂಡಸರಂತೆ ಕಾಣ್ತಾ ಇರ್ತಾರೆ. ಅವರ ಪೈಕಿ ಒಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕಿಯೂ ಕೂಡ ಇರ್ತಾಳೆ. ಅವರು ಅಲ್ಲಿ ಈ ಮಾರಾಟದ ಒಂದು ಇದರಲ್ಲಿ ಇದ್ದಾಗ ಈ ಅಪ್ರಾಪ್ತ ವಯಸ್ಸಿನ ಬಾಲಕಿ ಹಿಂದ್ಗಡೆ ಇರತಕ್ಕಂಥ ಮನೆಯಲ್ಲಿ ಹೋಗಿ ಅಲ್ಲಿ ಬೀರಿನಲ್ಲಿ ಇರತಕ್ಕಂಥ ಸುಮಾರು 125 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಕಳು ಮಾಡಿಕೊಂಡು ಹೋಗಿರ್ತಾರೆ. ಇದರಲ್ಲಿ ನಂತರ ಪೊಲೀಸರು ತನಿಖೆಯನ್ನು ಕೈಗೊಂಡಾಗ ಆ ಗಂಡಸರ ವೇಷದಲ್ಲಿ ಬಂದಿರತಕ್ಕಂಥವ್ರು ಅಂದರೆ ಹೇರ್ ಕಟ್ಟು, ಪ್ಯಾಂಟು, ಶರ್ಟ್ ಎಲ್ಲ ಹಾಕೊಂಡು ಬಂದಿರತಕ್ಕಂಥವ್ರು ಅವರು ವಾಸ್ತವವಾಗಿ ಮಹಿಳೆಯರಾಗಿದ್ದು ಅವರ ಗುರುತು ಪರಿಚಯವನ್ನು ಇವರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಮಾಡಿ ಅವರು ಬಂದಿರತಕ್ಕಂಥ ಆಟೋ ರಿಕ್ಷಾವನ್ನು ಪತ್ತೆ ಮಾಡಿ ಅದರಲ್ಲಿ ಓರ್ವ ಮಹಿಳೆಯನ್ನು ಈಗ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಕೆಯಿಂದ 70 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು ಮೌಲ್ಯ ಸುಮಾರು 5 ಲಕ್ಷ ಆಗಬಹುದೆಂದು ಅಂದಾಜಿಸಲಾಗಿದೆ. ಇದರಲ್ಲಿ ಇನ್ನೊಬ್ಬ ಮಹಿಳೆ ಮತ್ತು ಇತರರು ಸಿಗಬೇಕಾಗಿದ್ದು ಮತ್ತು ಆ ಬಾಲಕಿಯೂ ಕೂಡ ಯಾರು ಜೀವನದಲ್ಲಿದ್ದರು ಅವರು ಕೂಡ ಇನ್ನೂ ಸಿಕ್ಕಿಲ್ಲ. ಬಟ್ ಆಟೋ ರಿಕ್ಷಾವನ್ನು ಇದರಲ್ಲಿ ಸೀಸ್ ಮಾಡಲಾಗಿದೆ. ಅದೇ ರೀತಿ ದೇವನಹಳ್ಳಿ ಪೊಲೀಸ್ ಠಾಣೆಯವರು ಒಂದು ಮನೆ ಕಳ್ಳತನದ ಪ್ರಕರಣವನ್ನು ಭೇದಿಸಿದ್ದಾರೆ. ಅದರಲ್ಲಿ ಮನೆಯಲ್ಲಿ ಬರೀ ಹೆಂಡತಿ ಮಾತ್ರ ಇದ್ದಾಗ ಅಂದರೆ ಇದು ಆಗಿರ್ತಕ್ಕಂಥದ್ದು 20 ಜುಲೈ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಅವರು ಗಂಡ ಇಲ್ಲದೆ ಇರುವಾಗ ಮನೆಯಲ್ಲಿ ಹೆಂಡತಿ ಒಬ್ಬಳೇ ಇರ್ತಾಳೆ. ಬಟ್ ಅದರಲ್ಲಿ ಮನೆಯಲ್ಲಿ ಬೀರಿನಲ್ಲಿರ್ತಕ್ಕಂಥ ಒಂದು 2 ಚಿನ್ನದ ಚೈನ್ಗಳು ಇಲ್ಲದೆ ಇರೋದನ್ನು ಗಮನಿಸಿ ಆಕೆ ಆ ಮನೆಗೆ ಅವತ್ತಿನ ದಿವಸ ಈ ಹಿಂದೆ ಬಾಡಿಗೆ ಇರತಕ್ಕಂತಹ ವ್ಯಕ್ತಿ ಮನೆಗೆ ಬಂದು ಹೋಗಿರ್ತಾನೆ. ಅದರ ಮೇರೆಗೆ ಆತನ ಮೇಲೆ ದೂರನ್ನು ಕೊಟ್ಟಿದ್ದು ಆತನನ್ನು ಪೊಲೀಸರು ಪತ್ತೆ ಹಚ್ಚಿ ಆತನಿಂದ ಈ 142 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡು
ರಿಕವರಿ ಮಾಡಿದ್ದಾರೆ. ಇದು 9 ಲಕ್ಷ ರೂಪಾಯಿ ಮೌಲ್ಯದ ಈ ಚಿನ್ನಾಭರಣಗಳು. ಆರೋಪಿ ಮೂಲತಃ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನಲ್ಲೇ ಇರತಕ್ಕಂಥದ್ದು. ಮುಂಚೆ ಇವರ ಮನೆಯಲ್ಲಿ ಬಾಡಿಗೆಗೆ ವಾಸ ಆಗಿದ್ದ. ಅದಾದ ನಂತರ ಬೇರೆ ಕಡೆ ಹೋಗಿರ್ತಕ್ಕಂಥದ್ದು. ಅವತ್ತಿನ ದಿವಸ ಆತ ಮನೆಗೆ ಬಂದು ಹೋಗಿದ್ದನ್ನು ಗಮನಿಸಿ ಆತನನ್ನು ಸಂಶಯ ವ್ಯಕ್ತಪಡಿಸಿದ ಮೇರೆಗೆ ಆತನನ್ನು ಪೊಲೀಸರು ಪತ್ತೆ ಹಚ್ಚಿ ಅದರಿಂದ ಈ ರಿಕವರಿಯನ್ನು ಮಾಡಿದ್ದಾರೆ. ಇನ್ನು ಕೆಲವೊಂದು ಸರಗಳ್ಳತನದ ಪ್ರಕರಣಗಳು ಬೆಂಗಳೂರಿನಲ್ಲಿ ವರದಿಯಾಗಿದ್ದು ಅವುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಜೂನ್ ತಿಂಗಳಲ್ಲಿ ಸಾಯಂಕಾಲ ವಾಕಿಂಗ್ ಮಾಡುವಾಗ ಒಂದು ಮಹಿಳೆಯಿಂದ ದ್ವಿಚಕ್ರ ವಾಹನದಲ್ಲಿ ಬರುವ ಅಪರಿಚಿತ 40 ಗ್ರಾಂ ತೂಕದ ಚಿನ್ನದ ಸರವನ್ನು ಎಗರಿಸಿಕೊಂಡು ಹೋಗಿದ್ದ. ಅದಾದ ನಂತರ 2 ತಾಸುಗಳ ಅಂತರದಲ್ಲಿಯೇ ಇನ್ನೊಂದು ಕಡೆ ಪಾರ್ಕ್ನಲ್ಲಿ ಇನ್ನೊಂದು ಪ್ರಕರಣವನ್ನು ಆತ ಮಾಡಿದ್ದು ಕಂಡುಬಂದಿತ್ತು. ಈ 2 ಪ್ರಕರಣಗಳನ್ನು ಕೂಲಂಕುಷವಾಗಿ ಪತ್ತೆ ಹಚ್ಚಿದ ಸ್ಥಳೀಯ ಪೊಲೀಸರು ಈತ ಒಬ್ಬ ಎಂಒಬಿ ವ್ಯಕ್ತಿ ಇದೇ ರೀತಿಯಲ್ಲಿ ಹಿಂದೆ ಮಾಡಿರ್ತಕ್ಕಂಥದ್ದನ್ನು ಕಂಡು ಆತನನ್ನು ರಾಜಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆತನನ್ನು ಪತ್ತೆ ಹಚ್ಚಿ ಆತನನ್ನು ಬಂಧಿಸಿ ಈ 2 ಪ್ರಕರಣಗಳ ಚಿನ್ನದ ಚೈನ್ ಏನಿತ್ತು, ಒಂದು 40 ಗ್ರಾಮು ಮತ್ತು ಇನ್ನೊಂದು 60 ಗ್ರಾಂ ತೂಕದ ಚಿನ್ನ ಮಾಂಗಲ್ಯ ಸರಗಳನ್ನು ಜೊತೆಗೆ ಆತ ಕೃತ್ಯಕ್ಕೆ ಉಪಯೋಗಿಸತಕ್ಕಂಥ 2 ವೀಲರ್ ಅದು ಕೂಡ ಕಳ್ಳತನ ಆಗಿರ್ತಕ್ಕಂಥದ್ದೇ. ಅದನ್ನು ಕೂಡ ಈ ಪ್ರಕರಣದಲ್ಲಿ ಪತ್ತೆ ಹಚ್ಚಿದ್ದಾರೆ. ಆರೋಪಿ ಮೂಲತಃ ರಾಜಸ್ಥಾನದವನಾಗಿದ್ದು ಆತನ ಮೇಲೆ ಈ ಹಿಂದೆ 8 ಪ್ರಕರಣಗಳು ಇದೇ ರೀತಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಆತನ ಮೇಲೆ ದಾಖಲಾಗಿದ್ದಾವೆ. ಕೊನೆಯದಾಗಿ ಇದೇ ರೀತಿ ಒಂಟಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಸರಗಳ್ಳತನ ಮಾಡ್ತಾ ಇರತಕ್ಕಂಥ 2 ವ್ಯಕ್ತಿಗಳನ್ನು ಬಸವನಗುಡಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇದರಲ್ಲಿ ಮೂಲತಃ MN ಕೃಷ್ಣರಾವ್ ರೋಡ್ ಹತ್ತಿರ ಮಧ್ಯಾಹ್ನ 1:30 ಗಂಟೆಯಲ್ಲಿ ಒಂದು ದ್ವಿಚಕ್ರ ವಾಹನದಲ್ಲಿ 2 ಬಂದು ಓರ್ವ ಮಹಿಳೆಯಿಂದ 35 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಈ 2ರನ್ನ ಸಿಸಿಟಿವಿ ಮತ್ತು ಇತರ ಆಧಾರದ ಮೇಲೆ ಪೊಲೀಸರು ವಶಪಡಿಸಿಕೊಂಡು ಆ ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸಿಕೊಂಡು ಅವರಿಂದ ಈ ಒಟ್ಟು 86 ಗ್ರಾಮದ ಚಿನ್ನದ ಸರಗಳು ಮತ್ತು ದ್ವಿಚಕ್ರ ವಾಹನ ಎಲ್ಲ ಸೇರಿ 5.5 ಲಕ್ಷ ರೂಪಾಯಿಗಳಷ್ಟು ಮೊತ್ತದ ಈ ಒಡವೆಗಳನ್ನು ವಶಪಡಿಸಿಕೊಂಡಿರ್ತಾರೆ. ಈ ಆರೋಪಿಗಳು ಕೂಡ ಎಂಒಬಿ ವ್ಯಕ್ತಿಗಳಾಗಿದ್ದು ಇವರಿಂದ ಈ ಪತ್ತೆಯಿಂದಾಗಿ ಇನ್ನು ಬಸವನಗುಡಿ ಕೇಸ್ ಚೈನ್ ಸ್ನ್ಯಾಚಿಂಗ್ ಅಲ್ಲದೆ ಕುಂಬಳಗೋಡು ಮತ್ತು ಮಂಡ್ಯ ವೆಸ್ಟ್ ಪೊಲೀಸ್ ಸ್ಟೇಷನ್ನ 2 ಪ್ರಕರಣಗಳು ಕೂಡ ಪತ್ತೆಯಾಗಿದ್ದಾವೆ. 2 ಆರೋಪಿಗಳು ಹಿಂದಿನ ಎಂಒಬಿಗಳು ಕೂಡ ಆಗಿದ್ದಾರೆ. ಅವರ ಹಿಂದೆ ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ, ಆನೇಕಲ್ನಲ್ಲಿ, ಮೈಸೂರಿನಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ, ಉದಯಗಿರಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅವರಿಬ್ಬರ ಮೇಲೆಯೂ ಕೂಡ ಪ್ರಕರಣಗಳು ಈ ಹಿಂದೆ ದಾಖಲಾಗಿದ್ದಾವೆ. ಸೊ ಇದು ಇವತ್ತಿನ ಒಳ್ಳೆಯ ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಮಾಹಿತಿ ನೀಡ್ತಾ ಇದ್ದೇವೆ ತಮಗೆ. ಯಾವುದು ಇಲ್ಲ, ಮಗಳನ್ನು ಅರೆಸ್ಟ್ ಮಾಡಿಲ್ಲ. ಬೊಮ್ಮನಹಳ್ಳಿ ಕೇಸ್ ಹೇಳಿದ್ನಲ್ಲ ಅವಾಗಲೇ, ನೀವು ಕೇಳಿಸ್ಕೊಳ್ಳಿಲ್ಲ. ಹಾಂ, ನೀವು ಇದ್ದಾಗ ಮಾತ್ರ ಹೇಳ್ತೀನಿ ಅದಲ್ಲ ರಿವಾರ್ಡ್ ಕೊಡ್ತಾ ಇದ್ದೀನಿ ಅಂತ. ನೀವು ಬರೋದೇ ರಿವಾರ್ಡ್ ಕೊಡ್ಸಕ್ಕೆ ಅಂತ ಕಾಣುತ್ತೆ. ಕೊಡೋಣ. ಬಂಡೆಪಾಳ್ಯದಲ್ಲಿ ರಾತ್ರಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಈಗಾಗಲೇ ಆ ವ್ಯಕ್ತಿಗಳ ಮೇಲೆ ಪೊಲೀಸರು ದೂರನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ, ಮಾಡ್ತಾರೆ. ಎಲ್ಲ ಸಮರ್ಪಕವಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ. ರೋಡ್ ರೇಜ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದಾದ್ರು ಇತ್ತೀಚೆಗೆ ನಡೀತಿರುವಂತ ಇದ್ರಲ್ಲಿ ಯಾವ್ದೊಂದು ರೌಡಿ ಶೀಟ್ ಓಪನ್ ಮಾಡಿದ್ದೀರಾ? ಯಾವ್ದಾದ್ರು ಆ ತರ ಆಗಿದೆ? ಒಂದು 2ರಲ್ಲಿ ಹಿಂದೆ ಮೊನ್ನೆ ಹೇಳಿದ್ದೀನಿ. ಈಗ ಓಪನ್ ಆದ್ಮೇಲೆ ತಿಳಿಸ್ತೀನಿ ನಿಮ್ಗೆ. ಯಾಕಂದ್ರೆ ಅದರಲ್ಲಿ ಪ್ರೊಸೀಜರ್ ಇದೆಯಲ್ಲ, ಪ್ರೊಸೀಜರ್ ಫಾಲೋ ಮಾಡಿ ಮಾಡೋದು. ರೋಡ್ ರೇಜ್ ಅಲ್ಲಿ 2 ವಿಧ ಇದೆ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಎಕ್ಸ್ಟ್ರೀಮ್ ಅಗ್ರೆಷನ್ ಇಶ್ಯೂ. ಎರಡನೇದಾಗಿ ಈ ರೋಡ್ ರೇಜ್ ನೆಪದಲ್ಲಿ ಕೆಲವೊಬ್ರು ಈ ರೋಡ್ ರಾಬರಿ ಡಕಾಯಿಟಿ ಮಾಡಲಿಕ್ಕೆ ನೋಡ್ತಾ ಇದ್ರು. ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ರೌಡಿ ಶೀಟ್ಗಳನ್ನು ಈ ಕಳೆದ ವರ್ಷವೂ ಕೂಡ ಓಪನ್ ಮಾಡಿದೆ, ಈ ವರ್ಷವೂ ಕೂಡ ಓಪನ್ ಮಾಡ್ತೇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ FSLಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ. ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ. ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಹೈದರಾಬಾದ್ CFSLಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು. ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು, ಈ 2 ವರದಿಗಳು 2 FSLಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು
ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜಾಗಿದ್ದಾರೆ. ಸರ್, ಈ ಸಾಕ್ಷಿ ಹೇಳಿರೋರು ಮತ್ತೆ ಹೋಗಿ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಬರ್ತಾ ಇದ್ದಾರೆ. ಆ ಅಂಶ ನಮ್ಮ ಪರಿಶೀಲನೆಯಲ್ಲಿದೆ. ಅದು ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಅದರ ಮೇಲೆ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಮತ್ತೆ ನೋಟಿಸ್ ಅದೇ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳೋದು ಕಷ್ಟ. ಸರ್, ಈ ತಿಂಗಳ ಎಂಡಲ್ಲಿ ಚಾರ್ಜ್ ಶೀಟ್ ಆಗುತ್ತಲ್ಲ ಸರ್? 90 ದಿವಸಗಳ ಒಳಗಾಗಿ ನಾವು ಚಾರ್ಜ್ ಶೀಟ್ ಅನ್ನು ಮಾಡಬೇಕಾಗ್ತದೆ. ಖಂಡಿತವಾಗಿಯೂ 90 ದಿವಸಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಮಾಡ್ತೇವೆ. ಇದು ಗಣೇಶೋತ್ಸವ ಸರ್, ಗಣೇಶ ಚತುರ್ಥಿಗೆ ಏನೋ ಸ್ಪೆಷಲ್ ಆಗಿ ಏನಾದ್ರು ಗಣೇಶೋತ್ಸವದ ಬಗ್ಗೆ ಈಗಾಗಲೇ ಟೌನ್ ಹಾಲ್ನಲ್ಲಿ ನಾವು ಮತ್ತು ಬಿಬಿಎಂಪಿ ಕಮಿಷನರ್ ಅವರು ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ದೇವೆ, ಶಾಂತಿ ಸೌಹಾರ್ದತೆ ಸಭೆ. ಜೊತೆಗೆ ಈ ಗಣೇಶ ಮಂಡಳಿಯವರು ಇರಿದ್ದಾರೆ, ಅವರೆಲ್ಲ ಅಲ್ಲಿ ಬಂದಿದ್ರು. ಅವ್ರ ಜೊತೆಗೆ ವಿಸ್ತೃತವಾದಂತಹ ಚರ್ಚೆ ಆಗಿದೆ. ಅವರ ಒಂದು ಏನು ಅನಿಸಿಕೆಗಳು, ಅಭಿಪ್ರಾಯಗಳು ಮತ್ತು ಕನ್ಸರ್ನ್ಸ್ ಇತ್ತು, ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿದ್ದೇವೆ. ಅದಕ್ಕೆ ನಂತರವಾಗಿ ಇವತ್ತು ಬಿಬಿಎಂಪಿಯವರು ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬಿಬಿಎಂಪಿ ಕಮಿಷನರ್ ಅವರ ನೇತೃತ್ವದಲ್ಲಿ ಅದು ಇನ್ನೂ ಸ್ವಲ್ಪ ಮೈನ್ಯೂಟ್ ಡೀಟೇಲ್ಸ್ ಅನ್ನು ಅವರು ಈ ಮಂಡಳಿಯವರ ಜೊತೆಗೆ ಚರ್ಚೆ ಮಾಡ್ತಾರೆ. ಜೊತೆಗೆ ಈ ಏಕಗವಾಕ್ಷಿ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗ್ತದೆ. ನಮ್ಮ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಡಿಸಿ ಅರ್ಬನ್ ಕಚೇರಿಯಲ್ಲಿಯೂ ಕೂಡ ಒಂದು ಮೀಟಿಂಗ್ ಆಗ್ತಾ ಇದೆ. ಈ 2 ಮೀಟಿಂಗ್ ಮುಗಿದ ನಂತರದಲ್ಲಿ ಬಹುಶಃ ಮುಂದಿನ ವಾರ ನಾವು ಈ ಗಣೇಶೋತ್ಸವಕ್ಕೆ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾರ್ಗಸೂಚಿಗಳನ್ನು ನಾವು ನೀಡಲಿದ್ದೇವೆ. ಸರ್, ಯಲಹಂಕದಲ್ಲಿ ರೌಡಿ ಶೀಟರ್ಗಳದ್ದು ಅವಳಿ ಜಾಸ್ತಿ ಆಗಿದೆ. ಮೊನ್ನೆ ಗ್ಯಾಂಗ್ ವಾರ್ ಆಗಿದೆ, ಇಬ್ರು ಹೊಡೆದಾಡ್ಕೊಂಡಿದ್ದಾರೆ. ಒಬ್ಬ ಮಂಜುನಾಥ್ ಅಂತ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಆಗಿದೆ. ಅದರಲ್ಲಿ 8 ಜನನ ಎಷ್ಟು ಜನ ಸಿಕ್ಕಿದಾರಪ್ಪ? 8 ಜನ ಈಗ ದಸ್ತಗಿರಿ ಮಾಡಿದ್ದಾರೆ. ಅದ್ಯಾವುದು? ಬಡಗೇಳಿಲಿ ಒಂದಾಗಿದೆ, ಯಲಹಂಕ ನ್ಯೂ ಟೌನ್ ಅಲ್ಲ, ರೌಡಿ ಶೀಟರ್ ಕಡ್ದ ಅಥವಾ ಯಾವುದು? ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಆಗಿದೆ. ಅದ್ಯಾವುದು ಗೊತ್ತಿದೆಯಾ? ಚೆಕ್ ಮಾಡ್ತೀನಿ. ವಿಲ್ ಚೆಕ್ ಆಫ್ ದಟ್. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ವಿಲ್ ಚೆಕ್ ಆಫ್. ಓಕೆ, ಥ್ಯಾಂಕ್ ಯು. ಬನ್ನಿ ನಮ್ಮ ಫೋಟೋ ಆಪ್. ಬನ್ನಿ, ಬೇಡ ಯಾರಿಗೂ ಫೋಟೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.